ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಸೆಕೆಂಡ್ ಚಾಪ್ಟರ್ ಇದರಲ್ಲಿ 2.2 ಕ್ವಶನ್ ಆನ್ಸರ್ಸ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು 2.3ನಲ್ಲಿ ಡೈರೆಕ್ಟ್ ಕ್ವಶನ್ ಆನ್ಸರ್ಸ್, ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 2.3 ಯೂನಿಟ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಸಹ ಮಾಡಿದ್ದೀನಿ ನಾನು. ಇದು ಸ್ವಲ್ಪ ಚಿಕ್ಕ ಯೂನಿಟ್ 2.3. ಇದರಲ್ಲೇ ನಾನು ಈ ಒಂದೇ ವಿಡಿಯೋದಲ್ಲೇ ಎಲ್ಲವನ್ನು ಕವರ್ ಮಾಡಿದ್ದೀನಿ. ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಇಂಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಮತ್ತು ಕ್ವಶನ್ಸನ್ನು ಪ್ರಿಪೇರ್ ಮಾಡಿದ್ದೀನಿ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ನಲ್ಲಿ. ಆಬ್ಜೆಕ್ಟಿವ್ ಟೈಪ್ನಲ್ಲಿ ಪ್ರಿಪೇರ್ ಮಾಡಿಲ್ಲ. ಓಕೆ, ಅದೇ ಥರ 2.2 ಲಾಸ್ಟ್ ವಿಡಿಯೋದು ಕೀ ಆನ್ಸರ್ಸನ್ನು ಸಹ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಕ್ವಶನ್ಸನ್ನು ಮಾಡಿದ್ವಿ ನಾವು, MCQ ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು ಮತ್ತು MCQ ಕ್ವಶನ್ಸನ್ನು. ಅದರದ್ದು ಕೀ ಆನ್ಸರ್ಸ್ ಸಹ ಈ ವಿಡಿಯೋನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಲೆಟ್ ವಿ ಸ್ಟಾರ್ಟ್. 2.3 ಯೂನಿಟ್ ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನಂತೀವಿ ಕನ್ನಡದಲ್ಲಿ? ಸಮತೋಲದ ಆಹಾರ ಅಥವಾ ಸಮತೋಲಿತ ಆಹಾರ ಅಂತ ಕರಿತೀವಿ ಕನ್ನಡದಲ್ಲಿ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ. ಸಿ ದ ಫಸ್ಟ್ ಕ್ವಶನ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್? ಸಮತೋಲಿತ ಆಹಾರ ಎಂದರೇನು? ಸಿ ದ ಆನ್ಸರ್. Our diet should have all nutrients that our body needs in right quantities, not too much of one and not too little of other. The diet should also contain a good amount of roughage and water. Such a diet is called balanced diet. ಹಾಗಂದ್ರೆ ಏನರ್ಥ? ಸಮತೋಲಿತ ಆಹಾರ ಅಂದ್ರೇನು? ಅವರ್ ಡಯಟ್ ಶುಡ್ ಹ್ಯಾವ್ ಆಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ನಾವು ತಿನ್ನುವಂತಹ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಒಳಗೊಂಡಿರಬೇಕು. ಆ್ಯಂಡ್ ದಟ್ ಅವರ್ ಬಾಡಿ ನೀಡ್ಸ್ ಇನ್ ರೈಟ್ ಕ್ವಾಂಟಿಟೀಸ್, ಮತ್ತು ಸಮ ಪ್ರಮಾಣದಲ್ಲಿರಬೇಕು. ನಾವು ತಿನ್ನುವಂಥ ಆಹಾರದಲ್ಲಿರುವಂತಹ ಎಲ್ಲ ಪೋಷಕಾಂಶ ಹೊಂದಿರಬೇಕು, ಅದು ಸಮತೋಲನದಲ್ಲಿರಬೇಕು. ಯಾವ ರೀತಿ ಅಂದರೆ ನಾಟ್ ಟೂ ಮಚ್ ಆಫ್ ಒನ್ ಆ್ಯಂಡ್ ನಾಟ್ ಟೂ ಲಿಟಲ್ ಆಫ್ ಅದರ್. ಅಂದರೆ ಒಂದು ಪೋಷಕಾಂಶ ತುಂಬ ಅತಿನೂ ಆಗಬಾರ್ದು ಅಥವಾ ಇನ್ನೊಂದು ಪೋಷಕಾಂಶ ತುಂಬ ಕಡಿಮೆನೂ ಆಗಬಾರ್ದು. ದ ಡಯಟ್ ಶುಡ್ ಆಲ್ಸೋ ಕಂಟೈನ್ ಎ ಗುಡ್ ಅಮೌಂಟ್ ಆಫ್ ರಫೇಜ್ ಆ್ಯಂಡ್ ವಾಟರ್. ಅದರ ಜೊತೆಗೆ ನಮ್ಮ ಆಹಾರದಲ್ಲಿ ಉತ್ತಮ ಪ್ರಮಾಣದ ರಫೇಜು ಮತ್ತು ನೀರು, ಒರಟು ಮತ್ತು ನೀರಿನ ಪ್ರಮಾಣವು ಸೇರಿಕೊಂಡಿರಬೇಕು ನಾವು ತಿನ್ನುವಂತಹ ಆಹಾರದಲ್ಲಿ. ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ? ಬ್ಯಾಲೆನ್ಸ್ಡ್ ಡಯಟ್, ಸಮತೋಲಿತ ಆಹಾರ. ಅಂದರೆ ನಾವು ತಿನ್ನುವಂತಹ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಇರಬೇಕು, ಅದು ಜಾಸ್ತಿನೂ ಆಗಬಾರ್ದು ಮತ್ತು ಕಡಿಮೆನೂ ಆಗಬಾರ್ದು. ಅದರ ಜೊತೆಗೆ ನಮ್ಮ ಆಹಾರದಲ್ಲಿ ನೀರಿನ ಪ್ರಮಾಣ ಮತ್ತು ರಫೇಜ್, ನಾರು ಪದಾರ್ಥ, ಇವು ಸಹ ಒಳಗೊಂಡಂತೆ ನಮ್ಮ ಆಹಾರ ಇರಬೇಕು. ಇಂತಹ ಆಹಾರವನ್ನು ನಾವೇನಂತ ಕರಿತೀವಿ? ಸಮತೋಲಿತ ಆಹಾರ ಅಂತ ಕರಿತೀವಿ. ದಿಸ್ ಈಸ್ ಫಸ್ಟ್ ಕ್ವಶನ್. ಸಿ ದ ಸೆಕೆಂಡ್ ಕ್ವಶನ್, ವಾಟ್ ಈಸ್ ಒಬೇಸಿಟಿ? ಬೊಜ್ಜು ಎಂದರೇನು? ಕನ್ನಡದಲ್ಲಿ ಒಬೇಸಿಟಿನ ಬೊಜ್ಜು ಅಂತಾರೆ. ಸಿ ದ ಆನ್ಸರ್. Our weight and obesity are defined as abnormal or excessive fat accumulation that presents a risk of health called obesity. ಹಾಗಂದರೆ ಅರ್ಥ, ಇಲ್ಲಿ ನಮ್ಮ ದೇಹದ ತೂಕ ಮತ್ತು ನಾವು ತಿನ್ನುವಂತಹ ಆಹಾರದಲ್ಲಿರುವಂತಹ ಬೊಜ್ಜು, ಇದು ಎರಡೂ ನಮ್ಮ ದೇಹ ಆರೋಗ್ಯವಾಗಿದೆಯಾ ಅಥವಾ ಇಲ್ಲವಾ ಅಂತ ಫೈಂಡ್ ಔಟ್ ಮಾಡುತ್ತೆ, ಗುರುತಿಸುತ್ತೆ. ಇಲ್ಲೂ ಅದೇ ಹೇಳಿರೋದು. ಅವರ್ ವೆಯ್ಟ್ ಆ್ಯಂಡ್ ಒಬೇಸಿಟಿ ಆರ್ ಡಿಫೈನ್ಡ್ ಆ್ಯಸ್ ಅಬ್ನಾರ್ಮಲ್ ಆರ್ ಎಕ್ಸೆಸಿವ್ ಫ್ಯಾಟ್ ಅಕ್ಯುಮುಲೇಷನ್. ಅಂದರೆ ನಾವು ನಮ್ಮ ದೇಹದ ತೂಕ ಮತ್ತು ನಾವು ತಿನ್ನಂಥ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಬ್ಬಿದೆ ಅದರ ಆಧಾರದ ಮೇಲೆ ಈ ಬೊಜ್ಜನ್ನು ನಿರ್ಣಯಿಸ್ತಾರೆ. ಈ ಬೊಜ್ಜು ನಮ್ಮ ದೇಹದಲ್ಲಿ ಜಾಸ್ತಿ ಆದರೂ ಸಹ ಇದು ನಮ್ಮ ದೇಹದ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಇಟ್ ಪ್ರೆಸೆಂಟ್ಸ್ ರಿಸ್ಕ್ ಆಫ್ ಹೆಲ್ತ್ ಕಾಲ್ಡ್ ಒಬೇಸಿಟಿ. ಈ ನಾವು ಕೊಬ್ಬಿನ ಅಂಶ ಇರುವಂಥ ಆಹಾರವನ್ನು ತೆಗೆದುಕೋಬೇಕು ಅಂತ ಹೇಳಿದ್ವಿ. ಅದು ಯಾವುದ್ಯಾವುದು? ಎಣ್ಣೆಯುಕ್ತ, ಬೆಣ್ಣೆ, ಹಾಲು, ಹಾಲಿನ ಉತ್ಪನ್ನಗಳು, ಅದೆಲ್ಲ ಜಾಸ್ತಿ ತಿಂದಾಗ ನಮ್ಮ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗಿ ಅದನ್ನು ಬೊಜ್ಜು ಅಂತ ಕರೀತಾರೆ, ಒಬೇಸಿಟಿ. ಅತಿಯಾಗಾದರೆ, ಈಗ ತುಂಬ ಹೆವಿ ವೆಯ್ಟ್ ಇರ್ತಾರೆ ನೋಡಿ, ಅಂಥವ್ರಿಗೆ ಬೊಜ್ಜು ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಮಾಂಸಖಂಡಗಳು ತುಂಬ ದಪ್ಪ ದಪ್ಪ ಆಗಿರುತ್ತೆ, ಒಳಗಡೆ ಬೊಜ್ಜು ಸೇರಿಕೊಂಡಿರುತ್ತೆ. ಅಂದರೆ ಅಲ್ಲಿ ಹೋಗಿ ಈ ಎಣ್ಣೆ ಅಂಶ ಎಲ್ಲ ಬೇಗ ಕರಗೋದಿಲ್ಲ ನಮ್ಮ ದೇಹದಲ್ಲಿ, ಅದು ತುಂಬ ನಿಧಾನ ಬೇಕು ಕರಗೋದಕ್ಕೆ.
ನಾವು ಮೇಲಿನ ಮೇಲೆ ಎಣ್ಣೆಯುಕ್ತ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು, ಈ ಕೊಬ್ಬಿರುವಂತಹ ಆಹಾರ ಪದಾರ್ಥಗಳನ್ನು ತಿಂದಷ್ಟು ನಮ್ಮ ದೇಹದಲ್ಲಿ ಹೋಗಿ ಶೇಖರಣೆ ಆಗ್ತಾ ಇರುತ್ತೆ. ಹಾಗೆ ಶೇಖರಣೆ ಆಗದಂತಹ ಭಾಗವೇ ನಮ್ಮ ದೇಹದಲ್ಲಿ ಯಾವ ರೀತಿ ಮಾರ್ಪಾಡಾಗುತ್ತೆ, ಬೊಜ್ಜಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಹೋಗಿ ಕೂತಿರುತ್ತೆ. ಅದು ಅತಿಯಾದರೂ ಸಹ ನಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಬಾಡಿ ಅಬ್ನಾರ್ಮಲ್, ಅಸಮತೋಲನ ಆಗುತ್ತೆ ದೇಹ. ಇದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಸಹ ಅನಾನುಕೂಲ ಆಗ್ಬೋದು. ಇದನ್ನೇ ನಾವೇನಂತ ಕರಿತೀವಿ, ಬೊಜ್ಜು ಅಥವಾ ಒಬೇಸಿಟಿ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಡೆಫಿನೇಷನ್ ಇದೆ. ಒಬೇಸಿಟಿ is a condition that occurs in an individual due to the excess accumulation of fat due to a fat-rich diet. ಹಾಗಂದ್ರೆ ಏನರ್ಥ, ಒಬೇಸಿಟಿ ಅಂತ, ಬೊಜ್ಜು ಅಂತ ನಾವು ಯಾವಾಗ ಕರಿತೀವಿ ಅಂದರೆ, ನಮ್ಮ ದೇಹದಲ್ಲಿ ಎಕ್ಸೆಸಿವ್ ಅಕ್ಯುಮುಲೇಷನ್ ಆಫ್ ಫ್ಯಾಟ್ ಡ್ಯೂ ಟು ಎ ಫ್ಯಾಟ್ ರಿಚ್ ಡಯಟ್. ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಅತಿ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಸೇರ್ಕೊಂಡಿದ್ರೆ ಅಂತಹ ಸಮಯದಲ್ಲಿ ನಾವು ಇದನ್ನು ಒಬೇಸಿಟಿ, ಬೊಜ್ಜು ಅಂತ ಕರಿತೀವಿ. ಎಕ್ಸೆಸ್, ಅತಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಬಂದು ಸೇರ್ಕೊಂಡಿರೋದನ್ನು. ಇದಿಷ್ಟು ನೇರವಾದಂತಹ ಪ್ರಶ್ನೆಗಳು 2.3ನಲ್ಲಿ. ಅದೇ ಥರ 2.3ನಲ್ಲಿ ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಓಕೆನಾ? ಎರಡೇ ಕ್ವಶನ್ನ ತೆಗೆದಿದ್ದು ನೇರವಾದ ಪ್ರಶ್ನೆ. ಅದೇ ಥರ ಕಷ್ಟಕರವಾದ, ಕ್ಲಿಷ್ಟವಾದಂಥ ಪ್ರಶ್ನೆ ಯಾವುದರಲ್ಲಿ, 2.3ನಲ್ಲಿ ಈ ರೀತಿಯಲ್ಲೂ ಕೇಳ್ಬೋದು ಅಂತ, ಟ್ವಿಸ್ಟೆಡ್ ಕ್ವಶನ್ ಅಥವಾ ಇಂಡೈರೆಕ್ಟ್ ಕ್ವಶನ್ಸ್. See the first question. How to consider we are all eating balanced diet? ಹಾಗಂದ್ರೆ ಏನರ್ಥ, ನೀವು ಯಾವ ರೀತಿ ಗಣನೆಗೆ ತೆಗೆದುಕೊಳ್ತೀರಿ, ನಾವೆಲ್ಲರೂ ಸಮತೋಲಿತ ಆಹಾರವನ್ನೇ ಸೇವಿಸುತ್ತಿದ್ದೇವೆ ಅಂತ ಹೇಗೆ ಪರಿಗಣಿಸುತ್ತೇವೆ? ಹೌ ಟು ಕನ್ಸಿಡರ್ ವಿ ಆರ್ ಆಲ್ ಈಟಿಂಗ್ ಬ್ಯಾಲೆನ್ಸ್ಡ್ ಡಯಟ್. ನಾವೆಲ್ಲರೂ ಸಮತೋಲಿತ ಆಹಾರವನ್ನು ಸೇವಿಸುತ್ತಿದ್ದೇವೆ ಎಂದು ಹೇಗೆ ಪರಿಗಣಿಸುವುದು ಅಂತ. ಓಕೆ, see the answer. The food we normally eat in a day in our diet. ಅಂದರೆ ನಾವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ಸೇವಿಸುವ ಆಹಾರ ಏನಾಗಿರಬೇಕು, ಸಮತೋಲಿತವಾಗಿರಬೇಕು. ಆವಾಗ ನಾವು ಸಮತೋಲಿತ ಆಹಾರ ತೆಗೆದುಕೊಳ್ತಿದ್ದೀವಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಸೆಕೆಂಡ್ ಪಾಯಿಂಟು, ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಗುಡ್ ಹೆಲ್ತ್ ಅವರ್ ಡಯಟ್ ಶುಡ್ ಹ್ಯಾವ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಬಾಡಿ. ಅದರ ಜೊತೆಗೆ ನಮ್ಮ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡುವಂತಹ ಪೋಷಕಾಂಶಯುಕ್ತ ಆಹಾರವನ್ನು ತೆಗೆದುಕೊಳ್ತಾ ಇರಬೇಕು ನಾವು ನಮ್ಮ ಆಹಾರದಲ್ಲಿ. ಅದೇ ಥರ ಥರ್ಡ್ ಪಾಯಿಂಟ್, ದ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ನೀಡ್ ಅವರ್ ಬಾಡಿ ಇನ್ ರೈಟ್ ಕ್ವಾಂಟಿಟೀಸ್, ಲೈಕ್ ನಾಟ್ ಟೂ ಮಚ್ ಆಫ್ ಒನ್ ಆ್ಯಂಡ್ ನಾಟ್ ಟೂ ಲಿಟಲ್ ಆಫ್ ಅದರ್. ಅದರ ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿರುವಂತಹ ಪೋಷಕಾಂಶ ಅತಿಯಾಗೂ ಇರಬಾರ್ದು ಅಥವಾ ಕಡಿಮೆ ಪ್ರಮಾಣದಲ್ಲೂ ಇರಬಾರ್ದು, ಸಮತೋಲನವಾಗಿರಬೇಕು. ಅದೇ ಥರ ಲಾಸ್ಟ್ ಪಾಯಿಂಟ್, ದ ಡಯಟ್ ಶುಡ್ ಆಲ್ಸೋ ಕಂಟೈನ್ ಎ ಗುಡ್ ಅಮೌಂಟ್ ಆಫ್ ರೆಫ್ರೇಜ್ ಆ್ಯಂಡ್ ವಾಟರ್. ನಾವು ಪೋಷಕಾಂಶಯುಕ್ತ ಆಹಾರ ತೆಗೆದುಕೊಳ್ಳುವುದರ ಜೊತೆಗೆ ನಮ್ಮ ಆಹಾರದಲ್ಲಿ ನಾರು ಪದಾರ್ಥಯುಕ್ತ ಆಹಾರ ಮತ್ತು ನೀರಿನ ಅಂಶ ಹೆಚ್ಚಾಗಿ ಸೇವನೆ ಮಾಡಬೇಕು. ಇದೆಲ್ಲವುಗಳನ್ನು ಒಳಗೊಂಡರೆ ಮಾತ್ರ ನಾವು ಸಮತೋಲಿತ ಆಹಾರ ತೆಗೆದುಕೊಳ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡ್ಬೋದು. ದಟ್ ಈಸ್ ಫಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್. See the second question. Are you aware that some nutrients get lost in the process of cooking and preparation? Or what is the disadvantage of cooking food? ಹಾಗಂದ್ರೆ ಏನರ್ಥ, ಅಂದರೆ ನಾವು ಆಹಾರವನ್ನು ತಯಾರಿಸಬೇಕಾದ್ರೆ ಆಹಾರವನ್ನು ನಾವು ಬೇಯಿಸ್ತೀವಿ ಅಲ್ವಾ, ಅಡುಗೆ ತಯಾರು ಮಾಡಬೇಕಾದ್ರೆ. ಈ ರೀತಿ ಆಹಾರವನ್ನು ತಯಾರಿಸಬೇಕಾದ್ರೆ ನಿಮಗೆ ಯಾವುದಾದ್ರೂ ಪೋಷಕಾಂಶಗಳು ಕಳೆದು ಹೋಗುತ್ತಿದೆಯೇ ಅಥವಾ ಪೋಷಕಾಂಶಗಳು ಮಿಸ್ ಆಗ್ತಿದೆಯಾ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ್ಯಾ? ಅಥವಾ ಆಹಾರ ತಯಾರಿಸಬೇಕಾದ್ರೆ ಆಗುವಂತಹ ಈ ಆಹಾರವನ್ನು ಬಿಸಿ ಮಾಡಿದಾಗ ಆಗುವಂತಹ ಅನಾನುಕೂಲತೆಗಳೇನು? ನಾವು ಆಹಾರ ತಯಾರಿಸಬೇಕು, ಫುಡ್ಡನ್ನು ಕುಕ್ ಮಾಡಬೇಕು ಅಂತಂದರೆ ಬಿಸಿ ಮಾಡ್ತೀವಿ. ಆ ಬಿಸಿ ಮಾಡೋದ್ರಿಂದ ಏನಾದರೂ ಅನಾನುಕೂಲತೆ ಇದೆಯಾ ಅಂತ ಕ್ವಶನ್ ಇದೆ. See the answer. Eating the right kind of food is not enough. ಫಸ್ಟ್ ನಾವು ಒಳ್ಳೆ ಆಹಾರ ತಿಂತಾ ಇದ್ದೀವಿ ಅಂತ ಅಂದ ಮಾತ್ರಕ್ಕೆ, ಸರಿಯಾದ ಆಹಾರ ಸೇವಿಸ್ತಾ ಇದ್ದೀವಿ ಅಂದರೆ ಅದು ಸಾಕಾಗೋದಿಲ್ಲ. ಅದರ ಜೊತೆಗೆ ಏನಿರಬೇಕು, ಇಟ್ ಶುಡ್ ನಾಟ್ ಆಲ್ಸೋ ಬಿ ಕುಕ್ಡ್ ಪ್ರಾಪರ್ಲಿ ಸೊ ದಟ್ ಇಟ್ಸ್ ನ್ಯೂಟ್ರಿಯೆಂಟ್ ಆರ್ ನಾಟ್ ಲಾಸ್ಟ್. ಹಾಗಂದ್ರೆ ಏನರ್ಥ,
ನಾವು ಸರಿಯಾಗಿ ಆಹಾರವನ್ನು ಬೇಯಿಸದಿದ್ದರೂ ಸಹ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದ ಪೋಷಕಾಂಶ ತಲುಪದೇ ಇರ್ಬೋದು. ನಾವು ಆಹಾರ ಬೇಯಿಸ್ಕೊಂಡು ತಿಂತೀವಿ, ಓಕೆನಾ? ಆಹಾರ ಬೇಯಿಸ್ಕೊಂಡು ತಿಂತೀವಿ ಎಂದ ಮಾತ್ರಕ್ಕೆ ಅದನ್ನು ಸರಿಯಾಗಿ, ಇಟ್ಸ್ ಆಲ್ಸೋ ನಾಟ್ ಕುಕ್ಡ್ ಪ್ರಾಪರ್ಲಿ, ಸರಿಯಾಗಿ ಆಹಾರನ ಬೇಯಿಸದೇ ಇದ್ರೂ ಸಹ ಏನಾಗುತ್ತೆ, ನಾವು ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. See the third point. At the same time, cooking also results in the loss of certain nutrients. ಅದೇ ಥರ ನಾವು ಆಹಾರವನ್ನು ಅತಿಯಾಗಿ ಬೇಯಿಸಿದ್ರೂ ಸಹ ಏನಾಗುತ್ತೆ, ಅದರಲ್ಲಿರುವಂಥ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದೇ ಥರ ಮೆನಿ ಯೂಸ್ಫುಲ್ ಪ್ರೋಟೀನ್ಸ್ ಆ್ಯಂಡ್ ಕನ್ಸಿಡರಬಲ್ ಅಮೌಂಟ್ಸ್ ಆಫ್ ಮಿನರಲ್ಸ್ ಆರ್ ಲಾಸ್ಟ್ ಇನ್ ಎಕ್ಸೆಸ್ ಆಫ್ ವಾಟರ್ ಈಸ್ ಯೂಸ್ಡ್ ಡ್ಯೂರಿಂಗ್ ಕುಕಿಂಗ್ ಆ್ಯಂಡ್ ಈಸ್ ದೆನ್ ಥ್ರೋನ್ ಅವೇ. ಅದಲ್ಲದೆ ಏನು ಹೇಳ್ತಾ ಇದ್ದಾರೆ, ನಮ್ಮ ಆಹಾರದಲ್ಲಿ ಅತಿಯಾದ ಪ್ರಮಾಣದ ನೀರನ್ನು ಹಾಕಿ ಬೇಯಿಸೋದ್ರಿಂದನೂ ಸಹ ಅದರಲ್ಲಿರುವಂತಹ ಪ್ರೋಟೀನ್ಸು ಮತ್ತು ಮಿನರಲ್ಸು ಸಹ ಕಳೆದು ಹೋಗುವಂತಹ ಸಾಧ್ಯತೆ ಇರುತ್ತೆ. ಯಾವ ರೀತಿ, ಈಗ ಕೆಲವೊಮ್ಮೆ ಏನು ಮಾಡ್ತಾರೆ, ಆಹಾರವನ್ನು ಬೇಯಿಸಬೇಕಾದ್ರೆ ಅತಿಯಾಗಿ ನೀರನ್ನು ಇಟ್ಬಿಡ್ತಾರೆ. ಅಂದರೆ ಅನ್ನವನ್ನು ಮಾಡಬೇಕಾದ್ರೆ ನೀರು ಜಾಸ್ತಿ ಆಯಿತು ಅಂದರೆ ಅದನ್ನು ಬಸಿದು ಬಿಡ್ತಾರೆ. ಗಂಜಿಯನ್ನು ಹೆಚ್ಚಾಗಿ ಬಂದಂತಹ ಗಂಜಿ ಮೆತ್ತಗಾಗುತ್ತೆ ಅಂತ ಬಸಿತಾರೆ. ಆ ಗಂಜಿಯಿಂದನೇ ಆ ಅನ್ನದಲ್ಲಿರುವಂತಹ ಮಿನರಲ್ಸ್ ಮತ್ತು ಪ್ರೋಟೀನ್ಸು ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಲ್ಲದೆ ಇನ್ನು ಬೇಳೆಯನ್ನು ಬೇಯಿಸಿದ್ರೆ ಆ ಬೇಳೆಯಲ್ಲಿ ನೀರು ಜಾಸ್ತಿ ಆಯಿತು ಅಂದರೆ ಆ ಮೇಲ್ಗಡೆ ನೀರನ್ನು ಎಸ್ಬಿಡ್ತಾರೆ. ಆವಾಗಲೂ ಸಹ ಆ ಬೇಳೆಯಲ್ಲಿರುವಂತಹ ಪೋಷಕಾಂಶಗಳು ನಮಗೆ ದೊರಕದೇ ಇರ್ಬೋದು. ಈ ರೀತಿ ಹೆಚ್ಚಾಗಿ if excess water is used during cooking then also thrown away, ಅಂದರೆ ಅತಿಯಾಗಿ ನೀರನ್ನು ಹಾಕಿ ಬೇಯಿಸೋದು, ಅದು ಜಾಸ್ತಿ ಆಯಿತು ನೀರು ಅಂತ ಬೆಂದ ನಂತರ ಅದನ್ನು ಎಸೆಯೋದು, ಇದರಿಂದನೂ ಸಹ ನಾವು ಆಹಾರದಲ್ಲಿರುವಂಥ ಪೋಷಕಾಂಶವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಲಾಸ್ಟ್, ವಿಟಮಿನ್ ಸಿ ಗೆಟ್ಸ್ ಈಸಿಲಿ ಡೆಸ್ಟ್ರಾಯ್ಡ್ ಬೈ ಈಟಿಂಗ್ ಡ್ಯೂರಿಂಗ್ ಕುಕಿಂಗ್. ಅದಲ್ಲದೆ ವಿಟಮಿನ್ ಸಿ ಇರುವಂತಹ ಆಹಾರ ಪದಾರ್ಥಗಳನ್ನು ಬೇಯಿಸಿದಾಗ ಸಹ ನಾವು ಅದರಲ್ಲಿರುವಂತಹ ವಿಟಮಿನ್ ಸಿ ಅಂಶವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾವು ಚಿತ್ರಾನ್ನ ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ಹಾಕ್ತೀವಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ವಿಟಮಿನ್ ಸಿ ಇದೆ ಅಂದರೆ ಅದರಲ್ಲಿ ಹುಳಿಯ ಅಂಶ ಇರಬೇಕು. ಯಾವ ಆಹಾರದಲ್ಲಿ, ಯಾವ ತರಕಾರಿಯಲ್ಲಿ, ಯಾವ ಹಣ್ಣಿನಲ್ಲಿ ಹುಳಿಯ ಅಂಶ ಇರುತ್ತೋ ಅವೆಲ್ಲವೂ ವಿಟಮಿನ್ ಸಿ ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಈಗ ನಾವು ಚಿತ್ರಾನ್ನ ಮಾಡಬೇಕಾದ್ರೆ ನಿಂಬೆಹಣ್ಣನ್ನು ಸಾಮಾನ್ಯವಾಗಿ ನೋಡಿ, ನಮ್ಮ ಹಳಬರು, ಅಜ್ಜಿರು, ಅಮ್ಮಂದಿರು ಅವರೆಲ್ಲ ಚಿತ್ರಾನ್ನ ಅಂದರೆ ಒಗ್ಗರಣೆಯನ್ನು ಮಾಡಿ ಕೆಳಗಡೆ ಇಟ್ಟು ಅನ್ನವನ್ನು ಬಾಣಲಿಗೆ, ಒಗ್ಗರಣೆ ಮಾಡಿದ ಬಾಣಲಿಗೆ ಹಾಕಿ ನಂತರ ಕೊನೆಯಲ್ಲಿ ನಿಂಬೆ ರಸವನ್ನು ಹಿಂಡ್ತಾಯಿದ್ರು. ಸ್ಟವ್ ಮೇಲೆ ನಿಂಬೆ ರಸ ಹಾಕ್ತಿರ್ಲಿಲ್ಲ ಅವರು ಇದ್ದಾಗ. ಆದರೆ ಇವಾಗ ಒಗ್ಗರಣೆಗೆ ಹಾಕ್ಬಿಡ್ತೀವಿ ನಾವು ನಿಂಬೆ ರಸವನ್ನು. ಹಾಗೆ ಮಾಡಬಾರ್ದು. ಅದನ್ನೆಲ್ಲ ಹೇಳೋದು, ವಿಟಮಿನ್ ಸಿ ಗೆಟ್ ಡೆಸ್ಟ್ರಾಯ್ಡ್. ನಾವು ಅದನ್ನು ಬಿಸಿ ಮಾಡಿದ್ರೆ, ವಿಟಮಿನ್ ಸಿ ಇರುವಂತಹ, ಹುಳಿ ಇರುವಂತಹ ಯಾವುದೇ ಆಹಾರ ಪದಾರ್ಥವನ್ನು ಬೇಯಿಸಿದಾಗಲೂ ಸಹ ಆ ಅಂಶ ಹೋಗುವಂತಹ, ಡೆಸ್ಟ್ರಾಯ್ ಆಗುವಂತಹ, ನಾಶವಾಗುವಂತಹ ಸಾಧ್ಯತೆ ಇರುತ್ತೆ. ಕೆಳಗಡೆ ಇಳಿಸಿ ಅದನ್ನು ಹಾಕಬೇಕು ನಿಂಬೆಹಣ್ಣನ್ನು. ಆವಾಗ ನಮಗೆ ಅದರ ಅಂಶ ನಮ್ಮ ದೇಹಕ್ಕೆ ಸೇರುತ್ತೆ. ಇಲ್ಲ ಅಂದರೆ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಅಂಶ ಸೇರೋದಿಲ್ಲ. ಮತ್ತು ಈ ಟೊಮೊಟೊ ಇರ್ಬೋದು ಅಥವಾ ಮೋಸಂಬಿ ಇರ್ಬೋದು, ಅವುಗಳನ್ನೆಲ್ಲ ನಾವು ಬೇಯಿಸೋ ಅಗತ್ಯ ಇಲ್ಲ, ಹಾಗೆ ತಿನ್ಬೋದು. ಓಕೆನಾ? ಕೆಲವೊಂದು ಈಗ ಕ್ಯಾರೆಟಲ್ಲೂ ವಿಟಮಿನ್ ಸಿ ಇದೆ ಅಂತ ಹೇಳ್ತಾರೆ, ಟೊಮ್ಯಾಟೊದಲ್ಲೂ ಇದೆ, ಅದನ್ನೆಲ್ಲ ನಾವು ಹಾಗೆ ತಿನ್ಬೋದು. ಅದನ್ನು ಬೇಯಿಸಿ ತಿನ್ನುವ ಅಗತ್ಯ ಇಲ್ಲ. ಬೇಯಿಸಿದರೆ ಅದರಲ್ಲಿರುವಂತಹ ಅಂಶ ನಮಗೆ ದೊರಕದೇನೂ ಸಹ ಇರ್ಬೋದು. ಇದು ನಾವು ಆಹಾರ ತಯಾರಿಸಬೇಕಾದ್ರೆ ಆಹಾರವನ್ನು ಬೇಯಿಸಿದರೆ ಆಗುವಂತಹ ಕೆಲವೊಂದು ಅನಾನುಕೂಲಗಳು. ಓಕೆನಾ? ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದಿಷ್ಟು ಇಂಡೈರೆಕ್ಟ್ ಕ್ವಶನ್ನು. ಇನ್ನೂ ಎರಡಿದೆ. ಸಿ ದ ಥರ್ಡ್ ಕ್ವಶನ್. ವಾಟ್ ಈಸ್ ದ ಯೂಸ್ ಆಫ್ ಕುಕಿಂಗ್ ಫುಡ್ ಆರ್ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಕುಕಿಂಗ್ ಫುಡ್? ಇಲ್ಲಿ ನಾವು ಫಸ್ಟ್ ಏನು ತಿಳ್ಕೊಂಡ್ವಿ, ಆಹಾರವನ್ನು ಬೇಯಿಸೋದ್ರಿಂದ ಆಗುವಂತಹ ಅನಾನುಕೂಲಗಳು. ಆದರೆ ಆಹಾರವನ್ನು ಬೇಯಿಸಿದಾಗಲೂ ಕೂಡ ನಮಗೆ ಅದರಿಂದ ಅನುಕೂಲ ಆಗುತ್ತೆ. ಆಹಾರವನ್ನು ಕುಕ್ ಮಾಡೋದ್ರಿಂದ, ಬಾಯ್ಲ್ ಮಾಡೋದ್ರಿಂದ. ಅದು ಯಾವುದು ಅಂತ. ಸಿ ದ ಆನ್ಸರ್. ಕುಕಿಂಗ್ ಫುಡ್ ಇಂಪ್ರೂವ್ಸ್ ದ ಟೇಸ್ಟ್ ಆಫ್ ಫುಡ್ ಆ್ಯಂಡ್ ಮೇಕ್ಸ್ ಇಟ್ ಸಾಫ್ಟ್ ಆ್ಯಂಡ್ ಈಸಿಯರ್ ಟು ಡೈಜೆಸ್ಟ್. ನಾವು ಆಹಾರವನ್ನು ಬೇಯಿಸಬೇಕು, ಆದರೆ ಬೇಯಿಸಿದಾಗ ಕೆಲವೊಂದು ಆಹಾರದಿಂದ ನಮಗೇನು, ಕುಕ್ಕಿಂಗ್ ಫುಡ್ ಇಂಪ್ರೂವ್ಸ್ ದ ಟೇಸ್ಟ್ ಆಫ್ ಫುಡ್.
ಆಹಾರವನ್ನು ಬೇಯಿಸುವುದರಿಂದ, ಬಿಸಿ ಮಾಡುವುದರಿಂದ ಏನು ನಮಗೆ ದೊರಕುತ್ತೆ? ಟೇಸ್ಟ್ ಆಫ್ ಫುಡ್, ಆಹಾರ ರುಚಿಕರವಾಗಿರುತ್ತೆ. ಈಗ ಅಕ್ಕಿಯನ್ನು ಹಾಗೆ ತಿನ್ನೋಕ್ಕಾಗಲ್ಲ, ಅದೇ ಥರ ಹಾಗಲಕಾಯನ್ನು ಹಾಗೆ ತಿನ್ನೋಕ್ಕಾಗಲ್ಲ, ಬೇಯಿಸಬೇಕು. ಅದೇ ಥರ ಮೂಲಂಗಿ ಬಿಡಿ, ಬದನೆಕಾಯನ್ನು ಹಾಗೆ ತಿನ್ನೋಕ್ಕಾಗಲ್ಲ, ಬದನೆಕಾಯಿ ಬೇಯಿಸಿದ್ರೆ ತಿನ್ಬೋದು. ಅದೇ ಥರ ಗೋರಿಕಾಯಿ ಅಥವಾ ಕೋಸು, ಗೆಡ್ಡೆಕೋಸು ಹಾಗೆ ತಿನ್ಬೋದು, ಕೋಸನ್ನು ಹಾಗೆ ತಿನ್ಬೋದು. ಬದನೆಕಾಯಿ ತಿನ್ನೋದಕ್ಕಾಗೋದಿಲ್ಲ, ಗೋರಿಕಾಯಿ ತಿನ್ನೋದಕ್ಕಾಗೋದಿಲ್ಲ. ನೆಕ್ಸ್ಟು ಹಾಗಲಕಾಯಿ ತಿನ್ನೋದು. ಕೆಲವೊಂದು ಆಹಾರ ತರಕಾರಿಗಳನ್ನು ಬೇಯಿಸಬೇಕಾಗುತ್ತೆ. ಈ ರೀತಿ ಬೇಯಿಸಿದಾಗ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಆಹಾರ ಬೇಯಿಸೋದ್ರಿಂದ ನಮಗಾಗುವಂಥ ಉಪಯೋಗ ಏನು? ಅದರ ರುಚಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಮೇಕ್ ಇಟ್ ಸಾಫ್ಟ್, ಅದಲ್ಲದೆ ಸ್ವಲ್ಪ ಮೃದುವೂ ಸಹ ಆಗುತ್ತೆ. ಈಗ ಅಕ್ಕಿಯನ್ನು ಬೇಯಿಸಿದ್ರೆ ಅದು ಮೆತ್ತಗೆ ಸಾಫ್ಟ್ ಆಗುತ್ತೆ ಅಲ್ವಾ? ಅಕ್ಕಿ ತಿನ್ನೋಕ್ಕಾಗಲ್ಲ ನಾವು, ಅದನ್ನು ಬೇಯಿಸಿದಾಗ ಅದು ಸಾಫ್ಟ್ ಆಗುತ್ತೆ, ಆವಾಗ ನಾವು ತಿಂತೀವಿ. ಸಾಫ್ಟ್ ಆ್ಯಂಡ್ ಈಸಿಯರ್ ಟು ಡೈಜೆಸ್ಟ್, ಮತ್ತು ನಮ್ಮ ದೇಹದ ಒಳಗೆ ಈಸಿಯಾಗಿ ಕರಗಲು, ಜೀರ್ಣವಾಗಲು ಸಹಾಯ ಆಗುತ್ತೆ. ಇದು ಅಕ್ಕಿನ ಹಾಗಾಗಿ ತಿಂದರೆ, ಕೆಲವೊಂದು ಆಹಾರನ ನೀವು ಹೇಗೆ ತಿಂತೀರ ಹಾಗೆ ಹೊರಗಡೆ ಡೈಜೆಸ್ಟ್ ಆಗದೆ ಬರುತ್ತೆ, ಈ ಬೀಜಗಳನ್ನೆಲ್ಲ ಅಗಿದೇ ತಿಂದರೆ. ಈ ಅಗಿಬೇಕು ಅಂದರೆ ಏನೋ ಫುಡ್ಡು ಸಾಫ್ಟ್ ಆಗಿರಬೇಕು, ಮೆತ್ತಗಿರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ಆಹಾರವನ್ನು, ತರಕಾರಿಗಳನ್ನು, ಹಣ್ಣು ಧಾನ್ಯಗಳನ್ನು ಬೇಯಿಸಬೇಕು. ಸೊ ಆಹಾರವನ್ನು ಬೇಯಿಸೋದ್ರಿಂದನೂ ಉಪಯೋಗ ಇದೆ, ಆದರೆ ಅತಿಯಾಗಿ ಬೇಯಿಸಿದ್ರೆ ಆಗುವ ಅನಾನುಕೂಲನೂ ಇದೆ. ಎರಡನ್ನೂ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಹಾರವನ್ನು ಬೇಯಿಸೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ, ಮತ್ತು ಅದು ಮೃದುವಾಗುತ್ತೆ, ಮತ್ತು ಈ ಮೃದುವಾಗೋದ್ರಿಂದ ನಮ್ಮ ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗುತ್ತೆ. ಇದಿಷ್ಟು ಉಪಯೋಗ ಆಹಾರವನ್ನು ಕುಕ್ ಮಾಡೋದ್ರಿಂದ, ಬಿಸಿ ಮಾಡೋದ್ರಿಂದ, ಬೇಯಿಸುವುದರಿಂದ. ಸಿ ದ ಫೋರ್ತ್ ಕ್ವಶನ್, ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ವಾಷಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್? ಈಗ ಬೇಯಿಸಿದ ಆಹಾರ ಆಯಿತು, ಅದೇ ಆಹಾರವನ್ನು ನಾವು ವಾಶ್ ಮಾಡೋದ್ರಿಂದ, ತೊಳೆಯುವುದರಿಂದ, ಶುದ್ಧೀಕರಿಸುವುದರಿಂದ, ಹಣ್ಣುಗಳು ಮತ್ತು ತರಕಾರಿಗಳನ್ನು ನಾವು ತೊಳೆಯುವುದರಿಂದ ಆಗುವಂತಹ ಅನಾನುಕೂಲ ಅಥವಾ ಡಿಸ್ಯೂಸ್ ಆಫ್ ವಾಷಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. See the answer. If the vegetables and fruits are washed after cutting or peeling them, it may result the loss of some vitamins. ಇಲ್ಲೇನು ಹೇಳಿದ್ದಾರೆ, ನೀವು ಸಾಮಾನ್ಯವಾಗಿ ನೋಡಿ, ಹಳಬ್ರೆಲ್ಲ ಹೇಳ್ತಾ ಇದ್ರು, ಯಾವುದೇ ತರಕಾರಿ ಇರ್ಬೋದು, ಹಣ್ಣನ್ನು ಕಟ್ ಮಾಡೋದಕ್ಕಿಂತ ಮುಂಚೆ, ಅದನ್ನು ಕತ್ತರಿಸುವುದಕ್ಕಿಂತ ಮುಂಚೆ ತೊಳೆಯಬೇಕು. ಕತ್ತರಿಸಿದ ನಂತರ, ಕಟ್ ಮಾಡಿದ ನಂತರ ತೊಳಿಬಾರ್ದು. ಅದನ್ನೆಲ್ಲ ಹೇಳೋದು. ಇಫ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆರ್ ವಾಶ್ಡ್ ಆಫ್ಟರ್ ಕಟ್ಟಿಂಗ್ ಪೀಲಿಂಗ್ ದೆಮ್, ಹಾಗಂದ್ರೆ ಏನರ್ಥ? ಇಟ್ ಮೇ ರಿಸಲ್ಟ್ ದ ಲಾಸ್ ಆಫ್ ಸಮ್ ವಿಟಮಿನ್ಸ್. ನಾವು ಯಾವುದೇ ತರಕಾರಿ ಇರ್ಬೋದು, ಹಣ್ಣನ್ನು ಕಟ್ ಮಾಡಿ ನಂತರ ಅದನ್ನು ವಾಶ್ ಮಾಡಿದ್ರೆ, ತೊಳೆದ್ರೆ, ಅದರಲ್ಲಿ ಇರುವಂತಹ ಕೆಲವೊಂದು ವಿಟಮಿನ್ಗಳು, ಜೀವಸತ್ವಗಳು ನಾಶವಾಗ್ಬಿಡುತ್ತೆ. ಅದಕ್ಕೆ ಹಣ್ಣು ಅಥವಾ ತರಕಾರಿಗಳನ್ನು ಕಟ್ ಮಾಡೋದಕ್ಕಿಂತ ಮುಂಚೆನೇ ವಾಶ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ದ ಸ್ಕಿನ್ ಆಫ್ ಮೆನಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕಂಟೈನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಲಾಸ್ಡ್. ಇನ್ನು ಕೆಲವೊಮ್ಮೆ ನೋಡಿ, ನಾವು ಈ ಸಪೋಟ ಇರ್ಬೋದು ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆ ತೆಗೆದ ನಂತರ ಅದರಲ್ಲಿ ಒಂದು ಒಳಗಡೆ ಇರುತ್ತೆ, ಅದನ್ನು ತೆಗೆದುಬಿಡ್ತೀವಿ ಕೆಲವೊಂದು ಸಲ ನಾವು. ಆ ಥರ ಸಿಪ್ಪೆ ಇದ್ರೂ ಸಹ ತಿನ್ನುವಂತಹ ಕೆಲವೊಂದು ಹಣ್ಣುಗಳಿದೆ ಮತ್ತು ತರಕಾರಿಗಳಿದೆ. ಈಗ ತರಕಾರಿಗಳು ಅಂತ ಬಂದರೆ ಆಲೂಗೆಡ್ಡೆ, ಸಿಪ್ಪೆಯನ್ನು ಕೆಲವೊಬ್ಬರು ಅದನ್ನು ಸಿಪ್ಪೆಯನ್ನು ತೆಗೆದು ಬೇಯೋದಕ್ಕೆ ಹಾಕ್ತಾರೆ, ಸಿಪ್ಪೆ ಸಮೇತನೇ ಹಾಕ್ಬೋದು, ಅದರಲ್ಲೂ ಕೆಲವೊಂದು ವಿಟಮಿನ್ಸ್ ಇರುತ್ತೆ. ಅದೇ ಥರ ಬದನೆಕಾಯಿ ಅಲ್ಲ, ಕುಂಬಳಕಾಯಿದು ಸಹ ಸಿಪ್ಪೆಯನ್ನು ತೆಗೆಯದೆ ಹಾಗೆ ಬೇಯಿಸ್ಬೋದು. ಈ ತರಕಾರಿಗಳಲ್ಲಿ ಕೆಲವೊಂದು ತರಕಾರಿಗಳು ಸಿಪ್ಪೆ ತೆಗೆಯುವಂಥ ಅಗತ್ಯ ಇರುತ್ತೆ, ಕೆಲವೊಂದು, ಈಗ ಕುಂಬಳಕಾಯಿ ಇರ್ಬೋದು, ಮತ್ತು ಆಲೂಗೆಡ್ಡೆ ಹೇಳಿದ್ನಲ್ಲ ಅದು ಇರ್ಬೋದು, ಮತ್ತು ಕ್ಯಾರೆಟು, ಇದೆಲ್ಲ ತೊಳೆದು ತಿನ್ಬೋದು, ಸಿಪ್ಪೆ ತೆಗೆಯುವ ಅಗತ್ಯ ಇಲ್ಲ. ಅದು ತೆಗೆದ್ರೆ ಅದರಲ್ಲಿರುವಂಥ ಕೆಲವೊಂದು ವಿಟಮಿನ್ಸು ಲಾಸ್ ಆಗುತ್ತೆ. ಅದೇ ಥರ ಹಣ್ಣುಗಳಲ್ಲೂ ಅಷ್ಟೇ, ಈ ಸಪೋಟ ಇರ್ಬೋದು, ಸೇಬ್ ಇರ್ಬೋದು, ಸೀಬೆಹಣ್ಣು ಇರ್ಬೋದು, ದ್ರಾಕ್ಷಿ ಇರ್ಬೋದು, ಇವೆಲ್ಲವನ್ನು ಹಾಗೆ ತೊಳೆದ ನಂತರ ತಿನ್ಬೋದು, ಸಿಪ್ಪೆ ತೆಗೆಯುವ ಅಗತ್ಯ ಇರೋದಿಲ್ಲ. ಅದನ್ನೇ ಹೇಳೋದು, ಸ್ಕಿನ್ ಅಂದರೆ ಹಣ್ಣುಗಳ ಅಥವಾ ತರಕಾರಿಗಳ ಹೊರಪದರವನ್ನು ತೆಗೆದರೂ ಸಹ ನಾವು ಕೆಲವೊಂದು ವಿಟಮಿನ್ಸ್ ಮತ್ತು ಜೀವಸತ್ವಗಳು ಮತ್ತು ಖನಿಜಗಳನ್ನು ಕಳ್ಕೊಳ್ತೀವಿ, ನಮಗೆ ಲಾಸ್ ಆಗುತ್ತೆ ನಮ್ಮ ದೇಹಕ್ಕೆ. Similarly, repeated washing of rice and pulses may remove some vitamins and minerals present in them. ಅದೇ ಥರ
ನಾವು ಅಕ್ಕಿಯನ್ನು ಪದೇ ಪದೇ ಜಾಸ್ತಿ 2-3 ಸಲ ತೊಳೆದು ಬೇಯಿಸೋದ್ರಿಂದನೂ, ಮತ್ತು ಪಲ್ಸಸ್ ಅಂದರೆ ಧಾನ್ಯಗಳು ಸಹ, ಈ ಬೇಳೆಕಾಳುಗಳು ಇರ್ಬೋದು, ಕಡಲೆಕಾಳು, ಹೆಸರು ಕಾಳು, ಉದ್ದಿನ ಕಾಳು, ತೊಗರಿ ಕಾಳು, ಇವೆಲ್ಲವನ್ನು ತುಂಬ ಸಲ ವಾಶ್ ಮಾಡುವಂತಹ ಅಗತ್ಯ ಇಲ್ಲ. 1 ಸಲ ಅಥವಾ 2 ಸಲ ವಾಶ್ ಮಾಡ್ಬೋದು. ತುಂಬ ಅತಿಯಾಗಿ ಸಹ ವಾಶ್ ಮಾಡೋದ್ರಿಂದನೂ ಸಹ ಈ ಕಾಳುಗಳು ಮತ್ತು ಧಾನ್ಯಗಳಲ್ಲೂ ನಾವು ಕೆಲವೊಂದು ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇವಾಗ ನೋಡಿ, ಮೊದಲೆಲ್ಲ ಅಕ್ಕಿನ ಪಾಲಿಶೇ ಕೊಡ್ತಾ ಇರಲಿಲ್ಲ, ಅದು ಕೆಂಪಗೆ ಸಿಕ್ತಿತ್ತು ನಮಗೆ. ಅತಿಯಾಗಿ ಪಾಲಿಶ್ ಮಾಡಿಸೋದ್ರಿಂದನೂ ಸಹ ನಾವು ಅದರಲ್ಲಿ ಇರುವಂತಹ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನು ಕಳ್ಕೊಳ್ತೀವಿ. ಓಕೆ, ಇದಿಷ್ಟು 2.3ನಲ್ಲಿ ತೆಗೆದಿರುವಂತಹ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಕ್ವಶನ್ಸು. ಆದಷ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, 2.3ಇಂದಲೇ ನಾನು ಇದರಲ್ಲೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಮೇಕಿಂಗ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನಲ್ಲಿ ತೆಗಿಬೋದು, ಬಟ್ ಲೆಂತಿ ಆಗುತ್ತೆ ವಿಡಿಯೋ. ಸೊ ನಾನು ಬರೀ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಮಾತ್ರ ಫ್ರೇಮ್ ಮಾಡಿದ್ದೀನಿ. ಯು ಹ್ಯಾವ್ ಟು ಟ್ರೈ ಟು ಮೇಕ್ ಇಟ್ ಆ್ಯಸ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್. ನೀವೇ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆಯೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೀದಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳವನ್ನು ನೋಡೋಣ. ಇದರಲ್ಲಿ 5 ಕ್ವಶನ್ಸನ್ನು ಮಾತ್ರ ತೆಗೆಯೋದಕ್ಕೆ ಸಾಧ್ಯ ಆಗಿದ್ದು. See the first question. Balanced diet include good amount of dash dash and dash. ಸಮತೋಲಿತ ಆಹಾರದಲ್ಲಿ ಯಾವ ಅಂಶಗಳು ಇರುತ್ತವೆ? ಯಾವ 3 ಅಂಶಗಳು ಇರುತ್ತವೆ ಸಮತೋಲಿತ ಆಹಾರ ಅಂದರೆ? See the second question. Cooking of food improves dash and makes easier to digest. ಆಹಾರವನ್ನು ಬೇಯಿಸೋದ್ರಿಂದ ಆಹಾರ ಏನನ್ನು ಹೆಚ್ಚುಗೊಳಿಸುತ್ತೆ? It makes improves dash and makes it easier to digest. ಆಹಾರವನ್ನು ಬೇಯಿಸೋದ್ರಿಂದ ಅದರಲ್ಲಿ ಯಾವುದು ಉತ್ತಮಗೊಳ್ಳುತ್ತೆ ಆಹಾರ? See the third question. If excess of water is used during cooking, the amount of dash and dash are lost. ನಾವು ಆಹಾರವನ್ನು ಬೇಯಿಸಬೇಕಾದ್ರೆ ನೀರಿನ ಅಂಶ ಜಾಸ್ತಿ ಆದರೆ ಆ ಆಹಾರದಲ್ಲಿ ಯಾವ 2 ಅಂಶಗಳು ನಮಗೆ ದೊರಕೋದಿಲ್ಲ? ಮೇಲ್ಗಡೆ ಕ್ವಶನ್ಗೆ ಆನ್ಸರ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅದನ್ನು ಕೇಳಿ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಡ್ಯಾಶ್ ವಿಟಮಿನ್ಸ್ ಗೆಟ್ ಈಸಿಲಿ ಡೆಸ್ಟ್ರಾಯ್ ಬೈ ಹೀಟ್ ಡ್ಯೂರಿಂಗ್ ಕುಕ್ಕಿಂಗ್. ಯಾವ ವಿಟಮಿನ್, ಯಾವ ಜೀವಸತ್ವ ನಾವು ಬಿಸಿ ಮಾಡಿದರೆ ಅದು ಡೆಸ್ಟ್ರಾಯ್ ಆಗುತ್ತೆ, ನಾಶಗೊಳ್ಳುತ್ತದೆ? See the last. Eat too much of fat-rich foods and end up suffering from a condition called dash. ಅತಿಯಾದ ಕೊಬ್ಬಿರುವಂಥ ಆಹಾರವನ್ನು ತಿಂದು ನಾವು ಕಾಯಿಲೆಗೆ ತುತ್ತಾಗುವಂತಹ ಕಾಯಿಲೆ ಯಾವುದದು? ಆ ಕಂಡೀಷನ್ನ ಏನಂತ ಕರಿತೀವಿ? ಫ್ಯಾಟ್ ರಿಚ್, ಕೊಬ್ಬು ಜಾಸ್ತಿ ಇರುವಂಥ ಆಹಾರವನ್ನು ತಿಂದಾಗ ನಮ್ಮ ದೇಹ ಸ್ಥಿತಿ ಒಂದು ಕಾಯಿಲೆಗೆ ತಲುಪುತ್ತೆ. ಅದು ಯಾವುದು ಅಂತ ಮೆನ್ಷನ್ ಮಾಡಬೇಕು. ಆಹಾರದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆದರೆ ನಮ್ಮ ದೇಹ ಕಂಡೀಷನ್ ಯಾವ ರೂಪಕ್ಕೆ ತಲುಪುತ್ತೆ, ಅದನ್ನು ಏನಂತ ಕರಿತೀವಿ? ಇದಿಷ್ಟು ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೆಕ್ಸ್ಟು ಲಾಸ್ಟ್ ಕ್ಲಾಸ್ 2.2ದು ಕೀ ಆನ್ಸರ್ಸನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಿದ್ವಿ, ಮ್ಯಾಚ್ ದ ಫಾಲೋಯಿಂಗ್ ಪ್ರಿಪೇರ್ ಮಾಡಿದ್ವಿ, ಮತ್ತು MCQ ಕ್ವಶನ್. 2.2ನಲ್ಲಿ ಬಿಟ್ಟ ಸ್ಥಳ ತುಂಬಿ, ಹೊಂದಿಸಿ ಬರೆಯಿರಿ ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಉತ್ತರಗಳು, ಕೀ ಆನ್ಸರ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದವು ನೋಡಿ. ಫಸ್ಟ್ ಒನ್ಗೆ ಆನ್ಸರ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಫ್ಯಾಟ್ಸ್, ಸೆಕೆಂಡ್ ಒನ್ಗೆ ಪ್ರೋಟೀನ್ಸ್, ಥರ್ಡ್ ಒನ್ ಬಾಡಿ ಬಿಲ್ಡಿಂಗ್ ಫುಡ್ಸ್, ಫೋರ್ತ್ ಒನ್ ರೈಸ್, ಪೊಟ್ಯಾಟೊ, ಶುಗರ್ ಕೇನ್, ಫಿಫ್ತ್ ಒನ್ ಫಿಶ್, ಎಗ್, ಸಿಕ್ಸ್ತ್ ಒನ್ ಸಿ, ವಿಟಮಿನ್ ಸಿ ಅಂತ ಇದು, ಸಿ ವಿಟಮಿನ್. ಓಕೆ, ದೆನ್ ಸೆವೆಂತ್ ಒನ್ ಬೋನ್ಸ್ ಆ್ಯಂಡ್ ಟೀತ್, ಏಯ್ತ್ ಒನ್ ಎ ವಿಟಮಿನ್, ವಿಟಮಿನ್ ಎ. ನೈನ್ತ್ ಒನ್ ಮಿನರಲ್ಸ್, 10th ಒನ್ ಎ ವಿಟಮಿನ್. ನಾನಲ್ಲಿ ಕ್ವಶನ್ ಕೇಳಿದೆ, ವಿಟಮಿನ್ ಎಕ್ಸಾಂಪಲ್ ಫಾರ್ ವಿಟಮಿನ್ ಎ, ಎಕ್ಸಾಂಪಲ್ ಫಾರ್ ವಿಟಮಿನ್ ಸಿ, ಎಕ್ಸಾಂಪಲ್ ಫಾರ್ ವಿಟಮಿನ್ ಡಿ ಅಂತ. ಅದಕ್ಕೆ ಆನ್ಸರ್ ಇದು
ಇದು ಆನ್ಸರ್. ಆ್ಯಕ್ಚುಲಿ ಅಂಡರ್ಲೈನ್ ಆಗಿದೆಯಲ್ಲ, ಇದು ಆನ್ಸರ್. ವಿಟಮಿನ್ ಎಗೆ ಎಕ್ಸಾಂಪಲ್ಲು ಕ್ಯಾರೆಟು, ವಿಟಮಿನ್ ಸಿಗೆ ಆರೆಂಜು, ವಿಟಮಿನ್ ಡಿಗೆ ಮಿಲ್ಕ್. ಅದೇ ಥರ 11th ಒನ್ಗೆ ಆನ್ಸರ್ ಕಾರ್ಬೋಹೈಡ್ರೇಟ್, 12th ಒನ್ಗೆ ರಫೇಜ್, 13th ಆನ್ಸರ್ ವೆಜಿಟೇಬಲ್ಸ್, ಫ್ರೂಟ್ಸ್, ಗ್ರೀನ್ ಲೀವ್ಸ್, 14th ಆನ್ಸರ್ ಗೆಟ್ ರಿಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್, 15th ಆನ್ಸರ್ ಮಿನರಲ್ಸ್. ಇದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಗೆ ನಾನು ಕೊಟ್ಟಿರುವಂತಹ ಕೀ ಆನ್ಸರ್ಸ್. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನು, ಬಹು ಆಯ್ಕೆ ಪ್ರಶ್ನೆಗಳು. ಇದಕ್ಕೆ ಆನ್ಸರ್ ಸಿ ದ ಫಸ್ಟ್ ಒನ್ಗೆ ಆಪ್ಷನ್ ಬಿ ಪ್ರೋಟೀನ್, ಸೆಕೆಂಡ್ ಒನ್ಗೆ ಆಪ್ಷನ್ ಸಿ ವಿಟಮಿನ್ ಸಿ, ಥರ್ಡ್ ಒನ್ಗೆ ಆಪ್ಷನ್ ಎ ರಫೇಜ್, ಫೋರ್ತ್ ಒನ್ಗೆ ಆಪ್ಷನ್ ಡಿ ಎನರ್ಜಿ ಗಿವಿಂಗ್ ಫುಡ್ಸ್, ಫಿಫ್ತ್ ಒನ್ಗೆ ಆಪ್ಷನ್ ಬಿ ರಫೇಜ್, ಸಿಕ್ಸ್ತ್ ಒನ್ಗೆ ಆಪ್ಷನ್ ಡಿ ಗ್ರೀನ್ ವೆಜಿಟೇಬಲ್ಸ್, ಸೆವೆಂತ್ ಒನ್ಗೆ ಆಪ್ಷನ್ ಸಿ ರಫೇಜ್, ಏಯ್ತ್ ಒನ್ಗೆ ಆಪ್ಷನ್ ಎ ಪ್ರೋಟೀನ್ಸ್, ನೈನ್ತ್ ಒನ್ಗೆ ಆಪ್ಷನ್ ಡಿ ಮಿನರಲ್ಸ್, 10th ಒನ್ಗೆ ಆಪ್ಷನ್ ಬಿ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಸಾರಿ, ಇಲ್ಲಿ ಮಿಸ್ ಆಗಿದೆ, ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್. ಇದಿಷ್ಟು ಆಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಸಹ ಮಾಡಿದ್ದೆ ನಾನು ಇದರಲ್ಲಿ. ಇದಕ್ಕೆ ಆನ್ಸರ್ ಫಸ್ಟ್ ಒನ್, ಮ್ಯಾಚ್ ಬಿಲೋ ದ ವಿಟಮಿನ್ಸ್ ಆ್ಯಂಡ್ ದೇರ್ ಸೂಟಬಲ್ ಫುಡ್ ಐಟಮ್. ವಿಟಮಿನ್ಗಳು ಅದಕ್ಕೆ ಹೊಂದಿಕೆ ಆಗುವಂತಹ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದೆ. ಅದಕ್ಕೆ ಆನ್ಸರ್ಸು ಇಲ್ಲಿ ನೋಡಿ, ವಿಟಮಿನ್ ಎಗೆ ಕ್ಯಾರೆಟು, ಪಪ್ಪಾಯ, ಮ್ಯಾಂಗೋ, ಅದಕ್ಕೆ ಹೊಂದಿಕೆ ಆಗುವಂಥ ಆನ್ಸರ್ಸನ್ನು ಕೊಟ್ಟಿದ್ದೀನಿ ನಾನು. ಆನ್ಸರ್ಸನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಇದು. ಅದೇ ಥರ ವಿಟಮಿನ್ ಬಿಗೆ ವೀಟ್, ರೈಸ್ ಆ್ಯಂಡ್ ಲಿವರ್, ವಿಟಮಿನ್ ಸಿಗೆ ಲೆಮನ್, ಆಮ್ಲ, ಆರೆಂಜ್, ವಿಟಮಿನ್ ಡಿಗೆ ಸನ್ಲೈಟ್, ಮಿಲ್ಕ್, ಬಟರ್, ವಿಟಮಿನ್ ಇಗೆ ಆಲ್ಮಂಡ್, ಸನ್ಫ್ಲವರ್ ಸೀಡ್, ವಿಟಮಿನ್ ಕೆಗೆ ಸ್ಪಿನಾಚ್ ಆ್ಯಂಡ್ ಸ್ಪ್ರೌಟ್ಸ್. ಇದೆಲ್ಲ ಆನ್ಸರ್ಸ್. ಓಕೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದೇ ಥರ ಮ್ಯಾಚ್ ಬಿಲೋ ದ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ದೇರ್ ಫಂಕ್ಷನ್. ಅಲ್ಲಿ ವೈಟಮಿನ್ಸು ಮತ್ತು ಅದಕ್ಕೆ ಹೊಂದಿಕೆ ಆಗುವಂಥ ಆಹಾರ ಪದಾರ್ಥ, ಇಲ್ಲಿ ನ್ಯೂಟ್ರಿಯೆಂಟು ಮತ್ತು ಅದಕ್ಕೆ ಅದು ಮಾಡುವಂತಹ ಕಾರ್ಯಗಳು, ಅದನ್ನು ಆನ್ಸರ್ ಮಾಡಿದ್ದೀನಿ. ಆನ್ಸರ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆನ್ಸರ್ಸ್ ಅಂತ. ನ್ಯೂಟ್ರಿಯೆಂಟ್ ಯಾವುದು? ಕಾರ್ಬೋಹೈಡ್ರೇಟ್ಗೆ ಹೊಂದಿಕೆ ಆಗುವಂಥದ್ದು ಎನರ್ಜಿ ಗಿವಿಂಗ್ ಫುಡ್. ಕಾರ್ಬೋಹೈಡ್ರೇಟ್ ಮಾಡುವಂತಹ ಕೆಲಸ, ಫಂಕ್ಷನ್, ಏನು ಕಾರ್ಯ ಮಾಡುತ್ತೆ ಅಂತ, ದೇಹಕ್ಕೆ ಶಕ್ತಿ ನೀಡುವಂತಹ ಕೆಲಸ ಮಾಡುತ್ತೆ. ಪ್ರೋಟೀನ್ಸ್ ಬಾಡಿ ಬಿಲ್ಡಿಂಗ್ ಫುಡ್, ದೇಹ ನಿರ್ಮಾಣ ಕಾರಕಗಳು. ವಿಟಮಿನ್ ಎ, ಡಿ, ಇ, ಸಿ, ಕೆ ಇದು ಬಿ ಕಾಂಪ್ಲೆಕ್ಸ್ ಗ್ರೂಪ್ಗೆ ಸೇರುತ್ತೆ. ಮಿನರಲ್ಸ್ ಖನಿಜಗಳು, ಬಾಡಿ ನೀಡ್ ಸ್ಮಾಲ್ ಅಮೌಂಟ್, ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಾಕು. ಡಯಟರಿ ಫೈಬರ್ಸ್ ನಾರು ಪದಾರ್ಥ. ಗೆಟ್ ರಿಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್, ನಾರು ಪದಾರ್ಥದಿಂದ ನಮ್ಮ ದೇಹದಲ್ಲಿ ಜೀರ್ಣವಾಗದೇ ಇರುವಂಥ ಆಹಾರವನ್ನು ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಕೀ ಆನ್ಸರ್ಸ್ ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ನೀವೇ ಆನ್ಸರ್ ಕರೆಕ್ಟಾಗಿ ಮಾಡಿದರೆ ನನಗೆ ಮೆನ್ಷನ್ ಮಾಡಿ, ಅಂದರೆ ಆನ್ಸರ್ ಕರೆಕ್ಟಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಮತ್ತು ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ದೆನ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ, CETಗೆ ಪ್ರಿಪೇರ್ ಆಗ್ತಿರ್ತಾರೆ, ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ದೆನ್ ಆದಷ್ಟು ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.